ದಟ್ ಈಸ್ ಅಗೇನ್ ಹಿಸ್ ವಿಶ್. ಒಬ್ಬ ನನಗೊಂದು ರಿಟೈರ್ಮೆಂಟ್ ಮನೆ ಬೇಕಂದರೆ ಅಲ್ಲೆಲ್ಲೋ ಸಿಟಿಯಿಂದ 50 ಕಿಲೋಮೀಟ್ರ್, ನಿಮ್ಮ ಹೋಮ್ ಟೌನ್ಗೆ ಹೋಗಿ ಎಲ್ಲ ನೆಮ್ಮದಿಯಾಗಿ ಸುಖವಾಗಿ ಬಾಳಿ. ಟೆಕ್ನಾಲಜಿ ಬದಲಾಗಿದೆ, ಯು ಆರ್ ವೆಲ್ ಕನೆಕ್ಟೆಡ್. ಓಕೆ, ನಿಯರೆಸ್ಟ್ ವಯಸ್ಸಾದ್ಮೇಲೆ ನಿಮ್ಗೆ ಎರಡೇ ಬೇಕಿರೋದು, ಹೆಲ್ತ್ ಕೇರು, ಪೀಸ್ ಆಫ್ ಮೈಂಡು. ನೀವು ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ 30 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದರೆ ನೀವು ಪ್ರಪಂಚದ ಎಲ್ಲಿ ಬೇಕಾದ್ರೂ ಬದುಕ್ಬೋದು. ಕರೆಕ್ಟ್, ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದರೂ ಬದುಕ್ಬೋದು. ಸೊ ನಾನೇನು ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ ಅನ್ನೋ ಗ್ಯಾರಂಟಿ ನಿಮಗಿಲ್ಲ. ನಾನು ಇದು ಯಾರು ಮುಖ್ಯವಾಗಿ ಬೆಂಗಳೂರಿಂದ, ನಾನು ಬೆಂಗಳೂರಿನವನು, ನಾನು ಐ ಹ್ಯಾವ್ ಡಿಸೈಡೆಡ್, ಇದೇ ನನ್ನ ಕರ್ಮಭೂಮಿ, ಧರ್ಮಭೂಮಿ. ನಾನು ಸ್ಯಾನ್ ಫ್ರಾನ್ಸಿಸ್ಕೋಲಿದ್ದೆ, ಅವರೇ ಅಷ್ಟು ಅದ್ಭುತವಾದ ಊರು. ನನಗೆ ಅದು ನೋಡಿದಾಗೆ ನಾನು ಅಷ್ಟೇನು ವಾವ್ ಅನಿಸ್ಲಿಲ್ಲ, ಒಂದು ವಾರ ಅನ್ನಿಸ್ತು. 10 ದಿನ ಆದಮೇಲೆ ನನಗೆ ಬಸವನಗುಡಿ ಫಿಲ್ಟರ್ ಕಾಫಿ ಬೇಕಾಗಿತ್ತು. ಸೊ ನಾವು ಅಷ್ಟೇ, ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತೀವಿ ನಾವು, ಬೆಂಗಳೂರಿನವ್ರದ್ದು ಆ ಸಮಸ್ಯೆ ನಮಗೆ, ನಮ್ಮೂರೇ ಸ್ವರ್ಗ. ಸೊ ನಾನು ಇಲ್ಲಿಂದ ಬಿಟ್ಟು ಹೋಗಲ್ಲ. ಬಟ್ ಹೊರಗಿನಿಂದ ಬಂದವ್ರಿಗೆ ಎಲ್ಲಿ ಬೇಕಾದ್ರೂ ಇರ್ಬೋದು. ಆ ಅಜಿಲಿಟಿ, ಆ ಫ್ಲೆಕ್ಸಿಬಿಲಿಟಿ, ಆ ಕಾಮ್ನೆಸ್ಸು, ಕಂಪೋಷರು, ಟೆನ್ಷನ್ ಇಲ್ಲ, ಜಾಬ್ ಹೋಗುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ, ರೆಸೆಷನ್ ಇಶ್ಯೂ ಇಲ್ಲ, ಐ ವಿಲ್ ಈಟ್ ಮೈ ಜಾಬ್ ಅನ್ನೋ ಪ್ರೆಷರ್ ಇಲ್ಲ. ಆ ಥರ ಒಂದು ಪ್ರೆಷರ್ ಇದ್ರೂ ಬದುಕೊಂಡು ಕಾರ್ಪಸ್ ಬಿಲ್ಡ್ ಮಾಡಿಕೊಂಡು ಡೌನ್ ಪೇಮೆಂಟ್ 10% ಇವತ್ತು ಕೊಡೋ ಬದಲು ಅವತ್ತು 50% ಡೌನ್ ಪೇಮೆಂಟ್ ಕೊಡೋ ಅಂಥ ಪರಿಸ್ಥಿತಿ ಬಂದರೆ ಈಸ್ ಇಟ್ ನಾಟ್ ಅಮೇಝಿಂಗ್?